ಎಷ್ಟೇ ಪ್ರೆಸ್ ಮಾಡಿದ್ರು ಮೂವ್ ಆಗಬಾರ್ದು, ಕಚ್ಕೋಬೇಕು ಹಂಗೆ. ಆವಾಗ ನೋಡಪ್ಪ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಆಯ್ತಾ. ಇದು ಶೋಲ್ಡರ್ ಎಷ್ಟು ಇಟ್ಕೊಂಡಿರ್ತಾರೆ ಬ್ಯಾಕಲ್ಲಿ ಅಷ್ಟೇ ಇಟ್ಕೊಳ್ಳಿ. ಇಲ್ಲಿ ಮಾತ್ರ ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡ್ಕೋಬೇಕು. ಸರಿ. ಫ್ರಂಟಲ್ಲಿ ಎಷ್ಟಿದೆ ಮೆಜರ್ಮೆಂಟಲ್ಲಿ ನೋಡಿಕೊಂಡು ಇಟ್ಕೊಳ್ಳಿ. ಆರ್ಮೋಲು ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ರಿ ಇಲ್ಲೂ ಅಷ್ಟೇ ಇಟ್ಕೋಬೇಕು, ಓಕೆನಾ. ಆಮೇಲೆ 8 ಕಾಲಿದೆ ಇವ್ರದ್ದು ಬಾಡಿ ಮೆಜರ್ಮೆಂಟು. ನಾನು 8 ಕಾಲು ಇಟ್ಕೊಂಡು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ಇವಾಗ ಇದೆ ಅಲ್ವಾ ಗೊತ್ತಾಗಿಲ್ಲ ಅಂದಿದ್ದು. ಇವಾಗ ಇಲ್ಲಿ ನೋಡ್ಕೋಬೇಕು ಮೆಜರ್ಮೆಂಟ್ ಬ್ಲೌಸಲ್ಲಿ ಇಲ್ಲಿ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕು. ಇಲ್ಲಿ ಬಸ್ಟ್ ಪಾಯಿಂಟ್ ಎಷ್ಟಿದೆ ಅಂತ ನೋಡಿಕೊಂಡು 9 ಇದೆ ಬಸ್ಟ್ ಪಾಯಿಂಟು. 9 ಅಂದರೆ 9.5, ಅರ್ಧ ಇಂಚ್ ಎಕ್ಸ್ಟ್ರಾ. ಇಲ್ಲಿ ಶೋಲ್ಡರ್ ಹತ್ರ ಸ್ಟಿಚಿಂಗ್ ಹೋಗುತ್ತೆ, ಅರ್ಧ ಇಂಚ್ ಎಕ್ಸ್ಟ್ರಾ. ಇಲ್ಲಿಂದ ಇಲ್ಲಿಗೆ 3 ಇಂಚು ಮತ್ತು ಎಕ್ಸ್ಟ್ರಾ ಇಟ್ಕೋಬೇಕು, ಓಕೆನಾ. ಇವಾಗ ಮಾರ್ಕ್ ಹಾಕೋತೀನಿ. ಒಂದು ಎಕ್ಸ್ಟ್ರಾ ಸ್ಟಿಚಿಂಗ್ ಸೇರಿಸ್ಬಿಟ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಪ್ರಿನ್ಸಸ್ ಕಟ್ಟೆ ಹೊಲಿಬೋದಿತ್ತು. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು 2.5, ಯಾಕಂದರೆ ಇವ್ರು ಸಣ್ಣ ಇದ್ದಾರೆ ನೋಡಿ, ಇಷ್ಟೇ ಇಟ್ಟಿರೋದು. ಹಾಗಾಗಿ ನಾನು 2.5ಗೆ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ಇದೆಯಲ್ಲ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗಿ ಶೇಪ್ ಕೊಡ್ತೀನಿ. ಈಗ ಇಲ್ಲಿಂದ ಈ ಪಾಯಿಂಟಿಗೂ 1.5 ಇಂಚ್ ಇರಬೇಕು, ಮತ್ತು ಇಲ್ಲಿಂದ ಇಲ್ಲಿಗೂ 1.5 ಇಂಚ್ ಗ್ಯಾಪ್ ಇರಬೇಕು, ಓಕೆನಾ. ಇಲ್ಲಿಂದ 1.5, ಇಲ್ಲಿಂದ 1.5 ಇರಬೇಕು. ಈಗ ಇದು ಎಷ್ಟಿದೆ ಸೊಂಟದ್ದು ಇವ್ರದ್ದು 28 ಇತ್ತು, 7 ಬರಬೇಕು. 4ನೇ ಒಂದು ಭಾಗ 7 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ಈಗ ಇದು ಆರ್ಮೋಲ್ ಶೇಪ್ ಕೊಟ್ಟು ಒಂದ್ಸರಿ ಚೆಕ್ ಮಾಡಿ. 8 ಕಾಲು ಬರ್ತಾಯಿದೆ. ಎಷ್ಟಿದೆ 7 ಮುಕ್ಕಾಲು ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ 8 ಕಾಲು ಕರೆಕ್ಟಾಗಿ ಬರ್ತಾಯಿದೆ, ಓಕೆನಾ. ಇಷ್ಟೇ ಫ್ರಂಟು. ಪಾರ್ಟು ಈಗ ಇಲ್ಲಿ ಎಷ್ಟು ಉಳ್ಕೊಂಡಿದೆ ನೋಡಬೇಕು, ಆಯಿತಾ. ಇದರಲ್ಲಿ ಏನಿದೆ ಅದರಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. 3.5, 2 ಮುಕ್ಕಾಲಿದೆ. 2 ಮುಕ್ಕಾಲು ಅಂದರೆ 3 ಮುಕ್ಕಾಲು, 3.5 ಇದೆ, 4.5. ಹಿಂಗೆ ಹಾಕ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ 7 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ 9. ನಾನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದೇನಿದೆ ಮೆಜರ್ಮೆಂಟ್ ಹಂಗೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು. ಏನಕ್ಕೆ ಅಂದರೆ ಸ್ಟಿಚಿಂಗ್ ಫೋಲ್ಡಿಂಗಿಗೆ ಹೋಗುತ್ತೆ. ಈ ಕಡೆಯಿಂದ ಇಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಇಲ್ಲೇನಿದೆ ಈ ಸ್ಟಿಚ್ಚಿಗೆ ಒಂದು ಮಾರ್ಕು, ಅರ್ಧ ಇಂಚ್ ಮೇಲೆ ಒಂದು ಮಾರ್ಕು, ಆಯಿತಾ. ಇಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿ ಏನು ಸ್ಟಿಚ್ ಇದೆ ಅಲ್ಲಿಗೆ ಒಂದು ಮಾರ್ಕು, ಅರ್ಧ ಇಂಚ್ ಮೇಲೆ ಒಂದು ಮಾರ್ಕ್ ಅಷ್ಟೇ. ಇವಾಗ ಏನು ಮೇಲೆ ತೊಗೊಂಡಿದ್ದೀವಲ್ಲ ಮಾರ್ಕು, ಆ ಮಾರ್ಕ್ನ ಜಾಯಿಂಟ್ ಮಾಡ್ಕೋಬೇಕು. ನಿಮ್ಗೆ ಹಾಗೆ ಪರ್ಫೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ಹಿಂಗೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ, ಆಯಿತಾ. ಈ ಥರ
ಥರ ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಂಡು ಹಿಂಗೆ ಶೇಪು ಈಗಲೂ ಇನ್ನೂ ಗೊತ್ತಾಗಿಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಅಂತ. 7.25 ಅಲ್ವಾ, ಅರ್ಧ ಮಾಡ್ಕೊಳ್ಳಿ. ಇದರಲ್ಲಿ 7.25 ಈ ಥರ ಅರ್ಧ ಮಾಡ್ಕೊಳ್ಳಿ. ಅರ್ಧಕ್ಕೊಂದು ಮಾರ್ಕ್ ಆಯಿತಾ. ಈಗ ಇನ್ನೂ ಅರ್ಧಕ್ಕೊಂದು ಮಾರ್ಕ್ ಇದರಲ್ಲಿ ಅರ್ಧಕ್ಕೆ ಇಲ್ಲಿಗೆ ಬರುತ್ತೆ. ಮತ್ತು ಇಲ್ಲೂ ಅಷ್ಟೇ, ಇಲ್ಲೇನಿದೆ ಇದೆರಡರ ಮಧ್ಯದಲ್ಲಿ ಒಂದು ಮಾರ್ಕ್, ಇದೆರಡು ಮಧ್ಯದಲ್ಲಿ ಒಂದು ಮಾರ್ಕು. ಆಮೇಲೆ ಇದು ಬಂದು ಏನು ಮಾಡಬೇಕು, ನೀವು ಒಂದು ಸ್ವಲ್ಪ ಹಿಂಗೆ ಬಂದು ಈ ಸೆಂಟ್ರ್ ಲೈನ್ ಇದೆಯಲ್ಲ, ಈ ಸೆಂಟ್ರ್ ಲೈನಿಂದ ನೀವು ಇಲ್ಲಿ ಕೆಳಗಡೆ 1/4 ಇಂಚ್, ಇಲ್ಲಿಂದ ಇಲ್ಲಿಗೆ ಒಂದು 1/4 ಇಂಚ್ ಮಾರ್ಕ್ ಮಾಡಿ. ಇಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಒಂದು 1/4 ಇಂಚ್ ಮೇಲೆ ಮಾರ್ಕ್ ಮಾಡಿ. ಸರಿ. ಈಗ ಇದು ಬಂದು ಫ್ರಂಟ್ ಶೇಪು ಹಿಂಗೆ ಬರೋದು. ಕರೆಕ್ಟಾಗಿ ಇಲ್ಲಿಗೆ ಜಾಯಿಂಟ್ ಆಗಬೇಕು. ಇದು ಫ್ರಂಟ್ ಶೇಪು. ಬ್ಯಾಕ್ದು ಅಲ್ಲಿ ಏನಿಲ್ಲ, ಸ್ಟ್ರೈಟ್ ಬರಬೇಕಷ್ಟೇ. ಈ ಲೈನಿಗೆ ಜಾಯಿಂಟ್ ಆಗಿ ಬರಬೇಕು. ಈಗ ಇದೇನಿದೆ ಈಗ ಇಲ್ಲಿಗೆ ಬರುತ್ತೆ. ಈ ಮಾರ್ಕು ಈ ಥರ ಜಾಯಿಂಟ್. ಇದಿಷ್ಟೇ. ಇವಾಗ ಅರ್ಥ ಆಯ್ತಾ ಸ್ಲೀವು? ಕೆಲಸಗಳಂತೂ ತುಂಬ ಇದೆ. ತಾತ ವರ್ಕ್ ಮಾಡ್ತಾ ಇದ್ದಾರೆ, ಇದು ಬ್ಯಾಕು ಇದ್ರೆ ಯಾಕಂದರೆ ಅವರು ಎಲ್ಲ ಕಡೆನೂ ಮ್ಯಾನೇಜ್ ಮಾಡಬೇಕು. ಅವರು ಕೂಡ ಯಾವ್ದ್ರಲ್ಲಿ ಮಾಡಿದೆ? ಕಂಪ್ಯೂಟರ್ ಅಲ್ಲ, ಇಲ್ಲ ಇದರಲ್ಲೇ ಮಾಡಿದೆ. ಏನು ಮಾಡಿದ್ದೆ? ಕಂಪ್ಯೂಟರ್ ಮಿಷಿನಲ್ಲಿ ಸ್ವಲ್ಪ ಮಾಡಿದೆ. ಇನ್ನು ಬಾಲ್ ಚೈನು ಲೋಡಿಂಗು ಎಲ್ಲ ಕೆಳಗಡೆ ಎಡ್ಜಲ್ಲಿ ಇದರಲ್ಲೇ ಮಾಡಿದೆ. ಆ ರಾತ್ರಿ ಎಷ್ಟು 9:30 ಬಂದು ತಗೊಂಡೋದ್ರು. 9:30 10 ಗಂಟೆ ಆಗಿತ್ತು, ಅವಾಗ ಬಂದು ತಗೊಂಡೋದ್ರು. ಏನಂದಿಲ್ಲ, ಅವ್ರಿಗೆ ಅರ್ಜೆಂಟ್ ಇತ್ತಂತೆ. ಡಿಸೈನ್ ಚೆನ್ನಾಗಿ ಬಂದಿತ್ತು. ಸ್ಲೀವ್ ಒಂದು ಬ್ಯಾಲೆನ್ಸ್ ಇತ್ತು. ಐಡಿಯಾನೇ ಇರಲಿಲ್ಲ. ಕಳಿಸ್ಬಿಟ್ನಾ ಏನೋ ಮಾಡೋದು ಇಂಟೀರಿಯರ್ ಮಾಡಬೇಡ ಹೇಳ್ಬಿಡು, ನನ್ನ ಐಡಿಯಾಯಿಂದ ಮಾಡೋಣ ಅದು ಆ ಥರ ಬಂದೈತೆ ಅಂತ ನಾನೇ ಐಡಿಯಾಯಿಂದ ಕೂತ್ಕೊಂಡೆ. ಅದಕ್ಕೆ ಹಂಗೆ ಕೂತ್ಕೊಂಡೆ. ಇದು ನನ್ನ ಹತ್ರ ಮೊಬೈಲ್ ಇಲ್ವಲ್ಲ, ಆಗಲ್ಲ. ಒಂದು ಮೊಬೈಲ್ ತಗೊಳ್ಳಿ. ಮಾಡ್ತಾ ಏನಾಗುತ್ತೆ ಗೊತ್ತೇನಮ್ಮ, ನನಗೆ ಕುತ್ಕೊಳ್ಳಲ್ಲ ತಲೆನಲ್ಲಿ. ನನಗೆ ನಾನು ಮಕ್ಕಳಿದ್ದೆ ಯಾವಾಗ ಎಷ್ಟಂತ ನಡ್ಕೊಂಡು ಹೇಳ್ಕೊಡ್ತೀಯ. ಚಿಕ್ಕ ವಯಸ್ಸಿಂದ ಇದೆ ಆಗುತ್ತೆ ಮತ್ತು ಫ್ಯಾಕ್ಟ್ರಿಗಳಲ್ಲಿ ಅಂದರೆ ಇಷ್ಟು ಪೇಪರ್ ಕೊಟ್ಬಿಡ್ತಾರೆ. ಜಾಬಲ್ಲಿ ಇಟ್ಕೊಳ್ತೀನಿ, ನೋಡ್ತೀನಿ, ಓಕೆ ಕಲರ್ ಜೆರಾಕ್ಸ್ ಮಾಡಿ ಇಷ್ಟು ನೋಡಿ, ಇಷ್ಟೇ ಇರೋದು ಅದು ಪೇಪರ್ ಕೊಟ್ಬಿಡ್ತಾರೆ. ನಾನು ಅದನ್ನು ನೋಡ್ಕೊಂಡು ರೆಡಿ ಮಾಡ್ತೀನಿ. ಪಾಪ ಅವ್ರಿಗೆ ಇನ್ನೊಂದು ಕಡೆನೂ ಕೆಲಸ ಇದೆ, ಬಟ್ ನಾನು ಬಿಡ್ತಾ ಇಲ್ಲ, ಮಾಡಿ ಪರ್ಮನೆಂಟಾಗಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಮ್ಮ ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು ಅಂತ ಈಗ 2 ಡೇಸಿಂದ ಬೆಳಗ್ಗೆ ಬೇಗ ಬಂದು ಮಾಡಿ ಹೋಗ್ತಾ ಇದ್ದಾರೆ. ಆದರೂ ಇವತ್ತು ಬಿಟ್ಟಿಲ್ಲ. ಅಂಕಲ್ ಇವತ್ತೊಂದು 5 ಬ್ಲೌಸ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. ನೋಡೋಣ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 8 ಗಂಟೆಗೆ ಬರ್ತಾರೆ. ಮಕ್ಕಳಿಗೆ ಅಡುಗೆ ಮಾಡೋದು ತಿಂಡಿ ಮಾಡೋದು ಎಲ್ಲ ಇರುತ್ತೆ. ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಬರ್ತಾರೆ ಕರೆಕ್ಟಾಗಿ. ಅದನ್ನು ಬಿಟ್ಟು ಮತ್ತೆ ಹೋಗಿ ಶಾಪ್ ಓಪನ್ ಮಾಡಿ ಅವ್ರಿಗೆ ಕೆಲಸ ಕೊಟ್ಟು ಮತ್ತೆ ಮನೆಗೆ ಬಂದು ಮತ್ತೆ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಕಳಿಸಿ ನಾನು ರೆಡಿಯಾಗಿ ಆಮೇಲೆ ಶಾಪಿಗೆ ಹೋಗಬೇಕು. ಅಷ್ಟರಲ್ಲಿ ಮಾಡ್ತಾ ಇರ್ತಾರೆ. ರೆಡಿ ಮಾಡ್ಕೊಳ್ಳಿ ಅದನ್ನ. ಅದು ಒಂದಿನ ಬೇಕಮ್ಮ ನೋಡಿ. ಇದೆಲ್ಲ ಪ್ಯಾಕಿಂಗ್ ಕೊಡಬೇಕು, ಕೆಳಗಡೆ ನೋಡ್ಕೋಬೇಕು, ಮಾಡಬೇಕು. ಆಮೇಲೆ 4 ರಬ್ಬರ್ ಶಕ್ತಿ ರಬ್ಬರ್ ಬರುತ್ತಲ್ಲ, ಇಷ್ಟೇ ಇರಬೇಕು. 4 ಪೀಸ್ ಕೆಳಗಡೆ. ಅದು ಏನಾಗುತ್ತೆ, ಮೂವ್ ಹೋಗುತ್ತೆ, ಜಾರುತ್ತೆ ಅಂತ ಕೆಳಗಡೆ ರಬ್ಬರ್ 4 ಪೀಸ್ ಒಂದೇ ಲೆವೆಲ್ ಇರ್ಬೇಕು ನೋಡಿ. ಮಂದ ಬರ್ತದೆ. 4 ಪೀಸ್ ನೋಡಿ, ಇಷ್ಟಿಷ್ಟೇ ಸಾಕು. ಸುಮ್ಮನೆ ಆ ಕಾಲ್ಗಳಿಗೆ ನೋಡಿ. ಇವಾಗ ಎಷ್ಟೈತೆ ಅಷ್ಟು ಒಂದು 4 ಪೀಸ್ ಎತ್ಕೊಂಡು ಬಂದ್ಬಿಡು. ಒಂದ್ ಜಾಗ ಇಟ್ಬಿಟ್ರೆ ನೀನ್ ಎಷ್ಟೇ ಪ್ರೆಸ್ ಮಾಡಿದ್ರು ಮೂವ್ ಆಗ್ಬಾರ್ದು, ಕಚ್ಕೋಬೇಕು ಹಂಗೆ. ಆವಾಗ ನೋಡಪ್ಪ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್. ನೋಡ್ದ ಹೆಂಗೈತೆ ಇವಾಗ? ಒಂಚೂರು ಎಲ್ಲಾದ್ರೂ ಗ್ಯಾಪ್ ಆಯ್ತಾ?
ಟ್ರಿಮ್ಮರ್ ಕಟ್ ಆಗ್ತಿತ್ತಲ್ಲ ಚೆನ್ನಾಗಿ. ಅಂತ ಹೋಗ್ಬಿಡ್ಬೇಕು. ಇನ್ನೊಂದು ಪೇಪರ್ ಕ್ಯಾನ್ವಾಸ್ ಇತ್ತಲ್ಲ ಅದನ್ನೇ ಹಾಕೊಳ್ಳೋರ. ಇನ್ನೊಂದು ರೋಲ್ ಕಾಣಿಲ್ಲ ನನಗೆ, ಇದಿತ್ತು ಹಾಕ್ಕೊಂಡೆ. ಸ್ಲೀವ್ಗೆ ಏನು ಬೇಕು? ಸ್ಲೀವಿಗೆ ಅದು ಅವರು ಬಫ್ ಮಾಡ್ಕೋತಾರೆ. ಈ ಬಾರ್ಡರಲ್ಲಿ ಇದೇ ಥರ ಮಾಡ್ಬಿಡಿ. ಅದೇ ಲೋಡಿಂಗ್ ಮಾಡಬೇಕು. ಶಾಪಲ್ಲಿ ಕೆಲಸ ತುಂಬ ಇದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಬಟ್ಟೆಗಳು ಈ ವೀಕು ಕೊಡೋದಂತೂ ಎಷ್ಟಿದೆ ಅಂದರೆ, ನಾನಿವಾಗ ಬಟ್ಟೆಗಳು ಯಾವುದೂ ತಗೋತಾ ಇಲ್ಲ. ಅಂದರೆ 20ನೇ ತಾರೀಕುವರೆಗೂ ಸ್ಟಾಕ್ ಇದೆ ಮಾಡೋ ಅಂಥದ್ದು. ಕಂಪ್ಯೂಟರ್ ವರ್ಕು ಇದು ಎಲ್ಲದು ಸ್ಟಾಕ್ ಇದೆ. ಹಾಗಾಗಿ ನಾನಿವಾಗ ಬಟ್ಟೆಗಳು ತಗೋತಾ ಇಲ್ಲ ಹೊಸ್ದಾಗಿ. ಇದನ್ನು ರೆಡಿ ಮಾಡಿ ಕೊಡಬೇಕು. ಹಾಗಾಗಿ ಮಾಡ್ತಾಯಿದ್ದೀವಿ. ಅಂದರೆ ಮನೆಯವರು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಸ್ಟೋನ್ಸ್ ಎಲ್ಲ ಹಾಕ್ಕೊಡೋದು ಎಲ್ಲ ಮಾಡ್ತಾರೆ. ಹಾಗಾಗಿ ಇವಾಗ ನೋಡಿ, ಕಂಪ್ಯೂಟರ್ ಮಿಷಿನಲ್ಲಿ ಸ್ಲೀವಿಗೆ ಮಾತ್ರ ಮಾಡಿದ್ದೆ. ಕಂಪ್ಯೂಟರ್ ಮಿಷಿನಲ್ಲಿ ಬ್ಯಾಕ್ ಫ್ರಂಟಿಗೆ ಈ ಥರ ಚಿಕ್ಕದಾಗಿ ಬುಟ್ಟ ಹಾಕ್ಕೊಡೋಕೆ ಹೇಳಿದರು. ಹಾಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ತುಂಬ ಅದರಲ್ಲೂ ಮಾಡಬೇಕು, ಇದರಲ್ಲೂ ಮಾಡಬೇಕು. ಯಾಕಂದರೆ ಕಂಪ್ಯೂಟರ್ ಮಿಷಿನ್ ತೊಗೊಂಡಿರೋರು ಇದನ್ನು ತೊಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಅವರು ತುಂಬ ಜನ ಕೇಳ್ತಾರೆ ಬಾಲ್ ಚೈನು, ಸ್ಟೋನ್ ಚೈನು. ನನಗಂತೂ ಇವಾಗ ಟೈಲರ್ಗಳು ಕೊಡ್ತಾ ಇದ್ದಾರೆ. ಆ ಟೈಲರ್ಗಳದ್ದು ಅಪ್ಪ ಯಾಕಾದರೂ ಮಾಡ್ತೀನೋ ಅನಿಸ್ಬಿಡುತ್ತೆ. ಯಾಕಂದರೆ ಅವರು ಎಲ್ಲನೂ ಕೇಳ್ತಾರೆ. ಬಾಲ್ ಚೈನ್ ಕೇಳ್ತಾರೆ, ಸ್ಟೋನ್ ಚೈನ್ ಕೇಳ್ತಾರೆ. ಆಮೇಲೆ ಎಲ್ಲ ಇದು ಸ್ಲೀವಿಗೆ ಎಡ್ಜಿಗೆ ಈ ಥರನೇ ಬರಬೇಕು, ಬುಟ್ಟಾಸ್ ಎಲ್ಲ ಆಲ್ ಓವರ್ ಬುಟ್ಟ ಬರಬೇಕು, ಎಲ್ಲ ಕೇಳ್ತಾರೆ. ಬಟ್ ನಮ್ಗೆ ಕೇಳಿದಷ್ಟು ಅಮೌಂಟ್ ಕೊಡಲ್ಲ ಟೈಲರ್ಗಳದ್ದು. ಸೊ ಹಾಗಾಗಿ ಈ ಟೈಲರ್ಗಳದ್ದು ಮಾಡೋಕ್ಕೇ ಬೇಜಾರು. ನನ್ನ ಕಸ್ಟಮರ್ದು ತುಂಬ ಇದೆ, ಅಂಥದ್ರಲ್ಲಿ ಇವಾಗ ಟೈಲರ್ಗಳು ಬೇರೆ ತಂದು ಕೊಡ್ತಾ ಇದ್ದಾರೆ. ಬಟ್ ಯಾರು ಕೂಡ ಕಂಪ್ಯೂಟರ್ ಮಿಷಿನ್ನಲ್ಲಿ ಮಾಡಿರೋ ವರ್ಕ್ನ ಲೈಕ್ ಮಾಡಲ್ಲ. ಟೈಲರ್ಗಳು ನಮ್ಮ ಕಡೆ ಇಲ್ಲಿದ್ದಾರಲ್ಲ ಟೈಲರ್ಗಳು, ಅವರು ಸಾಮಾನ್ಯವಾಗಿ ಇದರಲ್ಲಿ ರಾಲ್ಸನ್ ಮಿಷಿನಲ್ಲೇ ವರ್ಕ್ ಮಾಡೋದನ್ನ ಇಷ್ಟಪಡ್ತಾರೆ. ಹಾಗಾಗಿ ಆ ತಾತನ ಹತ್ರನೇ ರಾಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡಿಸ್ತೀನಿ ನಾನು. ರಾತ್ರಿ ಆ್ಯಕ್ಚುಲಿ ಇವಾಗ 10 ಗಂಟೆ ಆಗಿದೆ ಟೈಮು. ಈ ಟೈಮಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅಷ್ಟು ಕೆಲಸ ಇದೆ. ಫ್ರೇಮ್ನ ಹಿಂಗೆ ಇಟ್ಕೊಂಡಿರ್ತೀರಲ್ವಾ, ಕೆಲವರು ಈ ಕಡೆ ವರ್ಕ್ ಮಾಡಬೇಕಾಗುತ್ತೆ. ಬಿಗಿನರ್ಸ್ ಏನು ಮಾಡ್ತಾರೆ, ಈ ಕಡೆ ಇಲ್ಲಿ ಟಚ್ ಆಗ್ತಿದೆಯಲ್ಲ, ಯಾವ ಥರ ನಾವು ಫ್ರೇಮ್ ಇಟ್ಕೊಂಡು ಮಾಡೋದು ಅಂತ ಗೊತ್ತಾಗಲ್ಲ ಕೆಲವರಿಗೆ ಅಲ್ವಾ. ಅವ್ರು ಏನು ಮಾಡಬೇಕಂದ್ರೆ, ಈಗ ಟಚ್ ಆಗ್ತಿದೆ ಈ ಕಡೆ ಪೋರ್ಷನ್ ನೀವು ವರ್ಕ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಈ ಫ್ರೇಮ್ನ ಈ ಥರ ತಿರುಗಿಸ್ಕೋಬೇಕು. ಆಯಿತಾ? ಈ ಥರ ತಿರುಗಿಸ್ಕೊಂಡು ಮಾಡಿ. ಆವಾಗ ನಿಮಗೆ ಈ ಕಡೆ ಪೋರ್ಷನು ನೋಡಿ ಇಲ್ಲಿವರೆಗೂ ಹೋಗುತ್ತೆ. ನೀವು ಇಲ್ಲಿವರೆಗೂ ವರ್ಕ್ ಮಾಡ್ಬೋದು ಈ ಕಡೆ. ನನಗಂತೂ ಇವಾಗ ರಾಲ್ಸನ್ ಮಿಷಿನಲ್ಲಿ ಕುತ್ಕೊಂಡು ವರ್ಕ್ ಮಾಡೋವಷ್ಟು ಟೈಮೇ ಇಲ್ಲ. ಆದ್ರೂ ಕೂಡ ತಾತ ಇಲ್ಲದೇ ಇದ್ದಾಗ ನಾನು ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಇವಾಗ ಈ ಮಿಷಿನಲ್ಲಿ ವರ್ಕ್ ಮಾಡೋಕ್ಕೆ ಅಂತಲೇ ಅವ್ರನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ ಅವರಿಗೆ, ಇನ್ನೊಬ್ಬರು ಸಿಕ್ಕಿದ್ರೆ ಹೇಳಿ ವರ್ಕ್ ಮಾಡೋಕ್ಕೆ ಬೇಕಾದರೆ ಇನ್ನೊಂದು ಮಿಷಿನ್ ಹಾಕ್ಕೊಡ್ತೀನಿ ಅಂತ. ಯಾಕಮ್ಮ ನಾನೇ ಮಾಡ್ತೀನಿ ಅಂತಾರೆ. ಬಟ್ ಅವರು ಬೇಗನೆ ಹೊರಡ್ತಾರೆ, ಅದೇ ಒಂದು ಬೇಜಾರು. ಟೈಮ್ ಎಷ್ಟಾಗಿದೆ ಇವಾಗ? 9:30ನಾ? 9:30 ಆಗಿದೆ ಟೈಮು. ಈಗ ಕಸ್ಟಮರಿಗೆ ಇದು ಆ್ಯಕ್ಚುಲಿ ನೆನ್ನೆ ಕೊಡಬೇಕಿತ್ತು. ಇದೊಂದು ಬ್ಲೌಸು, ಇನ್ನೊಂದು ಬ್ಲೌಸು ಕಂಪ್ಯೂಟರ್ ವರ್ಕು. ಇದೇನಿದೆ ಇದು ಡಿಸೈನು, ಇದು ಕಂಪ್ಯೂಟರ್ ಡಿಸೈನೇ. ಸ್ಲೀವಿಗೆ ಅವರು ಈ ಥರ ವರ್ಕ್ ಹೇಳಿದ್ರು. ಇನ್ನು ಬ್ಯಾಕ್ ಫ್ರಂಟ್ ಎಲ್ಲ ಏನು ಈ ಥರ ಬುಟ್ಟ ಮಾಡಕ್ಕೆ ಹೇಳಿದ್ರು. ಸೊ ಏನಂದ್ರೆ ನಾವಿವಾಗ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಕಸ್ಟಮೈಸ್ ಮಾಡಿಸ್ಬೇಕು ಅಂದ್ರೆ ಇದನ್ನ ಇಷ್ಟಿಷ್ಟೇ ಕಸ್ಟಮೈಸ್ ಮಾಡಿಸ್ಬೇಕು. ಇಲ್ಲ ಒಂದೊಂದೇ ಈ ತರ ಬುಟ್ಟ ತಗೊಂಡು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ತಗೊಂಡ್ ಬಂದು ಹಾಕ್ಬೇಕು. ಅಂದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್ ಅಲ್ವಾ, ಟೈಮ್ ತಗೊಳುತ್ತೆ. ಅದೇ ಈ ಮಿಷಿನ್ ಇದ್ರೆ ನೀವು ಕಂಪ್ಯೂಟರ್ ಮಿಷಿನ್ ಇಟ್ಕೊಂಡ್ರು ಕೂಡ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಬುಟ್ಟ ಇಡೋಕ್ಕಾಗ್ಲಿ ಅಥವಾ ಏನಾದ್ರೂ ಒಂದ್ ಲೈನ್ ಚೈನು, ಸ್ಟೋನ್ ಚೈನು ಹಾಕಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೋಡಿ, ಸೀಸನ್ ಟೈಮಲ್ಲಿ ಎಷ್ಟೊತ್ತಾದರೂ ಇರಬೇಕು. ನಾವು ಹೋಗೋಷ್ಟರಲ್ಲಿ ಮಕ್ಕಳು ಕೂಡ ಮಲಗಿರ್ತಾರೆ. ಈಗ ಮುಗೀತು ಆ್ಯಕ್ಚುಲಿ. ಇದು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಹಾಕಿದ್ದೆ. ಇವಾಗ ಫ್ರಂಟ್ ಹಾಕೋಣ ಅಂತ ಹಾಕ್ತಾಯಿದ್ದೆ. ನಮ್ಮ ಮನೆಯವ್ರು ಬೈದರು, ನಡಿ ಟೈಮ್ ಆಯಿತು ಹೋಗೋಣ, ಬೆಳಗ್ಗೆ ಬೇಗ ಬಂದು ಮಾಡುವಂತೆ ಅಂತ ಹೇಳಿ. ಹಾಗಾಗಿ ಇವಾಗ ಕ್ಲೋಸ್ ಮಾಡಿ
ಡೋರ್ ಕ್ಲೋಸ್ ಮಾಡಿ ಹೊರಡ್ತಾ ಇದ್ದೀವಿ. ಒಂದೊಂದು ದಿನ 11 ಗಂಟೆ ಆದ್ರೂ ಇರಬೇಕಾಗುತ್ತೆ ಶಾಪಲ್ಲಿ. ಯಾಕಂದರೆ ಮನೇಲಿ ಮಿಷಿನ್ ಇದ್ದರೆ ನೈಟೆಲ್ಲ ಓಡಿಸ್ತಾ ಇದ್ದೆ, ಬಟ್ ಮನೆಯಲ್ಲಿ ಇಲ್ವಲ್ಲ, ಹಾಗಾಗಿ ಇವಾಗ ಸ್ವಲ್ಪ ನೈಟ್ ನಿದ್ದೆಗೆಡ್ತಾ ಇಲ್ಲ, ಮಲ್ಕೋತಾ ಇದ್ದೀನಿ ಕರೆಕ್ಟ್ ಟೈಮಿಗೆ. ಮುಂಚೆ ಎಲ್ಲ ಅಂದರೆ 2 ಗಂಟೆ 1 ಗಂಟೆವರೆಗೂ ನಿದ್ದೆಗೆಟ್ಟು ಮಾಡ್ತಾಯಿದ್ದೆ. ನೋಡಿ ಇಷ್ಟು ಇವತ್ತಿನ ವ್ಲಾಗು. ನಾಳೆ ವಿಡಿಯೋದಲ್ಲಿ ಬ್ಲೌಸಸ್ ಎಲ್ಲ ವಿಡಿಯೋ ಮಾಡಿದ್ದೀನಿ, ಎಷ್ಟು ಬ್ಲೌಸಸ್ ಆಗಿದೆ, ಸ್ಟಿಚ್ ಯಾವ ಥರ ವರ್ಕ್ ಮಾಡಿದ್ದೀನಿ ಎಲ್ಲ ಕೆಲವೊಂದು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.